ಮಗ ಫೋನ್ ನೋಡಿ ಇಷ್ಟ ಹಾಳಾಗೈತೆ, ಹೊಸ ಫೋನ್ ತಗೊಳ್ಳೋ. ಇವಾಗ ದುಡ್ಡಿಲ್ಲ, ದುಡ್ಡಾದಾಗ ತಗೋತೀನಿ ಬಿಡ. ಲವ್ ಎಲ್ಗೋ? ಹಾ, ಫೋನ್ ತರಕ್ ಹೋಗ್ತಾ ಇದ್ದೀನಿ. ಇವನು ಯಾಕೆ ಫೋನ್ ಮಾಡ್ತಾನೆ? ಹಲೋ, ನಿನ್ ಕುಚಿಕು 10,000 ದುಡ್ಡು ಬೇಕು ಅಂತ ಫೋನ್ ಮಾಡಿದ್ನಪ್ಪ. ಸರಿ ಆಯ್ತು, ಕಳ್ಸ್ಕೊಡ್ತೀನಿ. ನಾನು ಕೊಟ್ಟೆ ಅಂತ ಹೇಳಕ್ ಹೋಗ್ಬೇಡ. ಆಯ್ತು ಬಿಡು, ಕಾಫಿ ಹಿಡ್ದ ಹತ್ರ ಬರ್ತಾಯಿದ್ನಿ, ಸಿಗು. ಸರಿ ಆಯ್ತು, ಬರ್ತೀನಿ. ಸೆಕೆಂಡ್ಸ್ಗೆ ಒಂದು ಒಳ್ಳೆ ಮೊಬೈಲ್ ಕೊಡಿ ಸರ್. ಎಷ್ಟರಲ್ಲಿ ಬೇಕು? 10,000 ರೂಪಾಯಿಗೆ ಒಂದು ಒಳ್ಳೆ ಮೊಬೈಲ್ ಕೊಡಿ ಸರ್. ಪೇಮೆಂಟ್ ಆಯ್ತು. ಲೋ ಮಗ, ಎಲ್ಲೋ ಇದೆಯಾ? ಇಲ್ಲೇ ಕಾಫಿ ಅಂಗಡಿ ಹತ್ರ ಇದೀನಿ, ಬಾರೋ. ಹಾ, ಅಲ್ಲೇ ಇರು, ಬಂದೆ. ಲವ್, ಅವನೇನ್ ಮೆಂಟ್ಲೇನೋ? ನಿನ್ಗೇನು ಇರಿಟೇಷನ್ ಆಗಲ್ವಾ? ಲವ್ ಮಗ, ನಾವೆಲ್ಲ ಒಂದು ವರ್ಷದ ಮುಂಚೆ ಹೆಂಗಿದ್ವು? ಅವ್ನ ಇರಿಟೇಷನ್ ಅಂತ ನೀವೆಲ್ಲ ಒಂದೇ ಸಲ ದೂರ ಆಗ್ಬಿಟ್ರೆ ಅವನೆಲ್ಲೋ ಹೋಗ್ಬೇಕು. ಬೇರೆ ಯಾರವರೇ ಫ್ರೆಂಡ್ಸ್ ಅವನ್ಗೆ? ಪರಿಸ್ಥಿತಿ ಅರ್ಥನೇ ಮಾಡ್ಕೊಳಲ್ಲ, ಯಾವಾಗ್ಲೂ ನಗ್ತಿರ್ತಾನೆ. ನೀನಂತೂ ಹೆಂಗ್ ತಡ್ಕೊಂಡಿದ್ಯೋ ಅವನ್ನ. ಹಾಯ್ ಮಗ, ಎಲ್ಲೋ ಹೋಗಿದೆ? ಎಲ್ಲಿ ಅಂತ ಹೇಳ್ತೀನಿ, ಒಂಚೂರು ಕಣ್ಮುಚ್ಚು ಮಗ. ಟಂಟಡಾನ್ ಮಗ, ಇಲ್ಲಿ ನೋಡು. ಯಾಕೋ ತರಕೋದ ಇದೆಲ್ಲ? ಏನ್ ಟೋಪಿ ಹಾಕ್ಸ್ಕೊಂಡ್ ಬಂದಿರ್ತ್ಯಾ? ಸರಿ ನೋಡ್ತೀನಿ, ಓ ಕಾಫಿ ತಗೊಂಡ್ ಹೋಗು. ತರ್ತೀನಿ ನೋಡು ಮಗ. ಬೂಸ್ಟ್ ತರ್ಲೇನಾ, ಕಾಂಪ್ಲೇನ್ ತರ್ಲೇನಾ? ಮಗ, ಯಾಕೆ ನೀನು ಅವನ್ನ ತಡ್ಕೋತಿದ್ಯಾ ಅಂತ ಕೇಳ್ತಿದ್ದಲ್ಲ ಮಗ. ಯಾಕೆ ಅಂತ ಹೇಳ್ತೀನಿ ಕೇಳು. ಅವನಿಗೆ ಬ್ರೈನ್ ಟ್ಯೂಮರ್ ಇದೆ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಈ ವಿಚಾರ ಅವನಿಗೆ ಗೊತ್ತಿಲ್ವ ಮಗ? ಈ ವಿಚಾರ ಅವನಿಗೆ ಗೊತ್ತು, ನಮಗ್ ಗೊತ್ತಿದೆ ಅಂತ ಅವನಿಗೆ ಗೊತ್ತಿಲ್ಲ ಅಷ್ಟೇ. ನಾವು ಪಡ್ತಾ ಇರೋ ನೋವನ್ನ ಇನ್ನೊಬ್ರಿಗೆ ಹೇಳಿದ್ರೆ ಅವ್ರಿಗೂ ನೋವಾಗುತ್ತೆ ಅಂತ ಎಷ್ಟೋ ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡು ಒಬ್ಬರೇ ಅನುಭವಿಸ್ತಾ ಇರ್ತಾರೆ. ಯಾರ ಪರಿಸ್ಥಿತಿನೂ ನೀಟಾಗಿ ಅರ್ಥ ಮಾಡ್ಕೊಳ್ದೆ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡಕ್ಕೆ ಹೋಗ್ಬೇಡಿ. ಅವ್ರು ಪಡ್ತಾ ಇರೋ ನೋವು ಏನು ಅಂತ ಅವ್ರೊಬ್ರಿಗೆ ಮಾತ್ರನೇ ಗೊತ್ತಿರುತ್ತೆ.